ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಡೈಲಿ ರೊಟೀನ್ ಹೇಗಿತ್ತು, ಏನೆಲ್ಲ ಮಾಡಿದೆ ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ವೈಕುಂಠ ಏಕಾದಶಿ ದಿನ, ಆದರೂ ನನಗೆ ಇವತ್ತು ತುಂಬ ಸ್ಪೆಷಲ್ ದಿನ ಅಂತಲೇ ಹೇಳ್ಬೋದು. ಯಾಕೆ ಅಂತ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಚರಿದು ಕೂಡ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ. ಎಲ್ಲರೂ ಕೂಡ ಕೊನೆ ತನಕ ವಿಡಿಯೋನ ನೋಡಿ. ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಕಸ ಎಲ್ಲನೂ ಗೂಡಿಸ್ಬಿಟ್ಟು ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ. ಬೇಗ ಎದ್ರೂ ಕೂಡ ನಾನು ಹೊರಗಡೆ ಒಂದು 7 ಇಲ್ಲ 7:30ಗೆ ರಂಗೋಲಿ ಹಾಕ್ತೀನಿ. ಅಷ್ಟು ಚಳಿ ಇದೆ ಇವಾಗ ಬೆಂಗಳೂರಲ್ಲಿ. ಮಕ್ಕಳಿಗೂ ಸ್ಕೂಲ್ ಇಲ್ಲಿ ತುಂಬ ಬೇಗನೆ ಇರುತ್ತೆ. ಒಂದು 8:30 ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು. ಆದರೆ ಅಪ್ ಟು LKG UKG ಮಕ್ಕಳಿಗೆ ಮಾತ್ರ 9:30. ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದ ಎಲ್ಲರಿಗೂ ಕೂಡ 8:30 ಇದ್ದಾನೆ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ತುಂಬ ಬೇಗನೆ ಎದ್ದೇಳ್ತಾರೆ. ಇನ್ನು ಇವತ್ತು ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ನಾನು ಬೇಗ ದೇವಸ್ಥಾನಕ್ಕೆ ಹೋಗಬೇಕು. ಯಾಕಂದರೆ ಇವತ್ತು ವೈಕುಂಠ ಏಕಾದಶಿನ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ದೇವಸ್ಥಾನದಲ್ಲೂ ತುಂಬ ವಿಶೇಷ ಪೂಜೆ ಇರುತ್ತೆ. ಅದರಲ್ಲೂ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ಪೂಜೆ ಎಲ್ಲ ಮಾಡ್ತಾರೆ. ನಾನು ಇಂಜಿನಿಯರಿಂಗ್ ಓದಬೇಕಾದ್ರೂ ಕೂಡ ಅಷ್ಟೇ, ಅವಾಗಲಿದ್ದನು ನಾನು ಈ ವೈಕುಂಠ ಏಕಾದಶಿಗೆ ಹೋಗ್ತಾ ಇದ್ದೀನಿ. ನನ್ನ ಹಾಸ್ಟೆಲ್ ಹತ್ರನೇ ಒಂದು ಅಂದರೆ ಮಲ್ಲೇಶ್ವರಮಲ್ಲಿ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಬೆಂಗಳೂರಲ್ಲಿ ಎಲ್ಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವೂ ಅಷ್ಟೇ ಅಷ್ಟು ಚೆನ್ನಾಗಿ ವೈಕುಂಠ ಏಕಾದಶಿನ ಮಾಡ್ತಾರೆ. ಯಾರಿಗೆಲ್ಲ ಇಸ್ಕಾನ್ ಟೆಂಪಲ್ ಗೊತ್ತು, ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ನಾನು ಅಲ್ಲಿಗೆ ಹೋಗೋಕ್ಕಾಗೋಲ್ಲ. ಯಾಕೆಂದರೆ ನಾಳೆ ತುಂಬ ಜನ ಎಲ್ಲ ದೇವಸ್ಥಾನದಲ್ಲೂ ಇರ್ತಾರೆ. ಒಂದು 2-3 ಅವರ್ಸ್ ಕ್ಯೂ ಇರುತ್ತೆ ದೇವಸ್ಥಾನದ ಒಳಗಡೆ ಹೋಗಬೇಕು ಅಂದರೆ. ಹಾಗಾಗಿ ನಮ್ಮ ಮನೆ ಹತ್ರನೇ ತುಂಬ ದೊಡ್ಡದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಸ್ವಲ್ಪ ಬೇರೆ ದೇವಸ್ಥಾನಕ್ಕೆ ಕಂಪೇರ್ ಮಾಡಿದರೆ ಜನ ಕಡಿಮೆ ಇರ್ತಾರೆ. ಹಾಗಾಗಿ ಅಲ್ಲಿಗೆ ಹೋಗಿ ಬರ್ತೀನಿ. ಇನ್ನು ನಾನು ತಿಂಡಿಗೆ ಇವತ್ತು ಪೊಂಗಲ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇದು ತುಂಬ ವಿಶೇಷ. ಹಾಗಾಗಿ ತಿಂಡಿಗೆ ನಾನು ಪೊಂಗಲ್ನ ಮಾಡ್ತಾ ಇದ್ದೀನಿ. ಇವಾಗ ಹೆಸರು ಬೇಳೆ ಎಲ್ಲ ಹುರ್ಕೊಂಡ್ಬಿಟ್ಟು ಅದಕ್ಕೆ ಅಕ್ಕಿನೂ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ನಾನು ಯಾವಾಗೂ ಬೇಳೆನ ಜಾಸ್ತಿ ಹಾಕಿ ಅಕ್ಕಿನ ಸ್ವಲ್ಪ ಕಡಿಮೆ ಹಾಕ್ತೀನಿ. ಇದು ಚರಿಗೂ ಕೂಡ ತಿನ್ನಿಸಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ಅವಳಿಗೆ ಏನಾದರೂ ಹೀಟ್ ಏನಾದರೂ ಇದ್ದರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹೆಸರು ಬೇಳೆ ಹಾಕೋದ್ರಿಂದ. ನನಗೆ ಪೊಂಗಲ್ ಅಂದರೆ ತುಂಬ ಇಷ್ಟ. ಆದರೆ ನನ್ನ ಗಂಡನ ಮನೆಯಲ್ಲಿ ಆಗಲಿ ಅಮ್ಮನ ಮನೆಯಲ್ಲಿ ಆಗಲಿ ಈ ಪೊಂಗಲ್ನ ನಾವು ಮಾಡೋಲ್ಲ ಅಷ್ಟಾಗಿ. ಆದರೆ ನಾನು ನನ್ನ ಹಸ್ಬೆಂಡ್ ಬೆಂಗಳೂರಲ್ಲೇ ಓದಿರೋದ್ರಿಂದ ಇಬ್ಬರಿಗೂ ಕೂಡ ಪೊಂಗಲ್ ಅಂದರೆ ತುಂಬ ಇಷ್ಟ. ಅಟ್ಲೀಸ್ಟ್ 15 ಡೇಸ್ ಒಂದ್ಸರಿ ಆದ್ರೂ ನಾನು ಪೊಂಗಲ್ನ ಮಾಡ್ತೀನಿ. ಇಲ್ಲಾಂದರೆ ಹೆಸರು ಬೇಳೆ ಪಾಯಸ ಆದರೂ ಚರಿಗೆ ಮಾಡಿ ಕೊಡ್ತಾ ಇರ್ತೀನಿ. ಇನ್ನು ಇವತ್ತು ಕೂಡ ಅಷ್ಟೇ. ಇದರ ಜೊತೆಗೆ ಮೆಣಸು ಅರಿಶಿಣ ಪೌಡರ್ ಕೂಡ ಹಾಕಿ ಇವಾಗ ನಾನು ವಿಷಲ್ ಮಾಡಿಸ್ಕೊಳ್ತೀನಿ. ಇನ್ನು ಒಗ್ಗರಣೆಗೆ ನಾನು ಕರಿಬೇವು, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನೇನು ವಿಷಲ್ ಮಾಡಿಸ್ಕೊಂಡಿರ್ತೀನಿ ಅಲ್ವಾ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ಕೊಳ್ತೀನಿ. ಟೇಸ್ಟ್ ಮಾತ್ರ ಒಗ್ಗರಣೆ ಕೊಟ್ಟ ಮೇಲೆ ತುಂಬ ಚೆನ್ನಾಗಿರುತ್ತೆ. ಬುಜ್ಜಿ ನೋಡಿಲಿ, ಸ್ಕೂಲ್ಗೆ ಹೋಗ್ತೀಯಾ? ಇನ್ನು ತಿಂಡಿ ಎಲ್ಲ ಮಾಡಿಟ್ಟು ಕೆಲಸನೂ ಕೂಡ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಇವಾಗ ಚೆರಿದು ಲಂಚ್ ಬ್ಯಾಗ್ನ ರೆಡಿ ಮಾಡ್ತಾ ಇದ್ದೀನಿ. ಚೆರಿದು ಸ್ಪೆಷಲ್ ಅನೌನ್ಸ್ಮೆಂಟ್ ಇತ್ತು ಅಂತ ಹೇಳಿದೆ ಅಲ್ವಾ. ಇವಾಗ ಅವಳು ಸ್ಕೂಲ್ಗೆ ಅಡ್ಮಿಷನ್ ಆಗಿದ್ದಾಳೆ. ಇಷ್ಟು ಬೇಗ ನಿಜವಾಗ್ಲೂ ನಾವಂತೂ ಅವಳನ್ನ ಸ್ಕೂಲಿಗೆ ಕಳಿಸ್ತಾ ಇಲ್ಲ. ಅವಳೇ ನಾನು ಸ್ಕೂಲಿಗೆ ಹೋಗ್ತೀನಿ ಅಂತ ಫಸ್ಟ್ ಡೇ ಸ್ಕೂಲಿಗೆ ಹೋಗಿದ್ಲು. ಹಾಗಾಗಿ ಅವಳಿಗೆ ಅಷ್ಟು ಇಂಟ್ರೆಸ್ಟ್ ಇದೆ, ಅಷ್ಟು ಖುಷಿ ಆಗ್ತಾ ಇದೆ ಅಂತ ನಾವು ಕೂಡ ಅಡ್ಮಿಷನ್ ಮಾಡಿಸಿದ್ದು. 9:30ಗೆ ಸ್ಕೂಲ್ಗೆ ಹೋಗಿ ಒಂದು 12:30 ಮೇಲೆ ಹೋಗಿ ನಾನೇ ಕರ್ಕೊಂಡು ಬರ್ತೀನಿ. ಬೆಳಗ್ಗೆ ಮಾತ್ರ ಅವ್ರ ಅಪ್ಪ ಸ್ಕೂಲ್ಗೆ ಡ್ರಾಪ್ ಮಾಡ್ತಾರೆ. ಬರುವಾಗ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಅವಳಿಗೇನೋ ಗೊತ್ತಿಲ್ಲ, ಸ್ಕೂಲ್ ಅಂದರೆ ತುಂಬ ಖುಷಿ ಪಡ್ತಾಳೆ. ಒನ್ ಡೇನೂ ಕೂಡ ಮಿಸ್ ಮಾಡ್ತಾ ಇಲ್ಲ. ನನಗಿಂತ ಮುಂಚೆ ಅವಳೇ ರೆಡಿ ಆಗ್ತಾಳೆ. ಲಂಚ್ ಬ್ಯಾಗ್ ಕೂಡ ಅಷ್ಟೇ ಬೇಗ ಕೊಡು ಅನ್ನೋದು, ತಿಂಡಿ ಬೇಗ ಕೊಡು, ಸ್ಕೂಲ್ಗೆ ಹೋಗ್ತೀನಿ ಅಂತಾಳೆ. ಎಷ್ಟು ಅವಳು ನೋಡ್ತಾ ಇದ್ದರೆ ನನಗೆ ತುಂಬ ಒಂಥರ ಪಾಸಿಟಿವ್ ಒಪಿನಿಯನ್ ಬರುತ್ತೆ. ಅಷ್ಟು ಖುಷಿಪಟ್ಟು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಇನ್ನೂ ಒಂದು ವಿಶೇಷ ಏನು ಅಂದರೆ ಅವಳು ಯಾವಾಗಲೂ ಟೀ ಶರ್ಟ್ ಮತ್ತು ಪ್ಯಾಂಟ್ನ ಯೂಸ್ ಮಾಡ್ತಾ ಇದ್ಲು. ಬಟ್ ಅವಳು ಸ್ಕೂಲಿಗೆ ಹೋದ್ಮೇಲೆ ಡೈಲಿನೂ ಕೂಡ ಫ್ರಾಕ್ಸ್ ಅಥವಾ ಈ ಥರ ಸ್ಕರ್ಟ್ ಏನಾದರೂ ಕೇಳ್ತಾ ಇದ್ದಾಳೆ. ಅವಳೇ ಸೆಲೆಕ್ಟ್ ಮಾಡ್ತಾಳೆ ಅವಳ ಡ್ರೆಸ್ನ. ಇಲ್ಲ ನನಗೆ ಪ್ಯಾಂಟ್ ಬೇಡ, ಶರ್ಟ್ ಬೇಡ, ಈ ಥರ ಡ್ರೆಸ್ ಬೇಕು, ಈ ಥರ ಮೇಕಪ್ ಮಾಡೋದು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡಿಸ್ಕೊಳ್ತಾಳೆ. ನೀವೇ ಆ ಲಾಸ್ಟ್ ವಿಡಿಯೋದಲ್ಲಿ
ವಿಡಿಯೋದಲ್ಲಿ ನೋಡಿದ್ದೀರಾ ಅವಳು ಎಷ್ಟು ಹಠ ಮಾಡ್ತಾಳೆ, ಒಂದು ತಲೆನೂ ಕೂಡ ಬಾಚಿಸ್ಕೊಳಕ್ಕೆ ಎಷ್ಟು ಇದು ಮಾಡ್ತಾ ಇದ್ಲು ಅಂತ. ಬಟ್ ಇವಾಗ ತುಂಬ ಚೆನ್ನಾಗಿ ರೆಡಿ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ಸ್ಕೂಲ್ಗೆ ಹೋಗ್ತಾಳೆ. ನಾನು ಆ್ಯಕ್ಚುಲಿ ಮುಂಚೆ ತುಂಬ ಗೆಸ್ ಮಾಡಿದ್ದೆ ಚೆರಿಗೆ ಸ್ಕೂಲ್ಗೆ ಹೋಗಲ್ಲ, ತುಂಬ ಹಠ ಮಾಡ್ತಾಳೆ ಅಂತ. ಈ ಥರ ಎಲ್ಲ ಯೋಚನೆ ನನಗೆ ಜಾಸ್ತಿ ಇತ್ತು. ಬಟ್ ನಾವು ಯೋಚನೆ ಮಾಡೋದು ಸುಳ್ಳು ಅಂತ ಪ್ರೂವ್ ಮಾಡಿದ್ದಾಳೆ ಅವಳು. ನನಗೆ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಹೇಳೋದು ಮುಂಚೆ ಹಾಗೆ ಹೀಗೆ ಅಂತ ನಾವು ಏನೇ ಯೋಚನೆ ಮಾಡಿದ್ರು ಅದು ಟೈಮ್ ಬಂದಾಗ ಏನಾಗಬೇಕು ಅಂತ ಇರುತ್ತೆ ಅದೇ ಆಗುತ್ತೆ ಅಂತ. ನನ್ನ ಮಗಳು ಕೂಡ ಅಷ್ಟೇ ಆ ವಿಚಾರದಲ್ಲಿ ನನ್ನನ್ನೇ ರಾಂಗ್ ಅಂತ ಪ್ರೂವ್ ಮಾಡಿದ್ದಾಳೆ. ಇನ್ನು ಬೆಳಗ್ಗೆ ಅವಳಿಗೆ ನಾನೇ ತಿಂಡಿನೂ ಕೂಡ ತಿನ್ನಿಸ್ತಾ ಇದ್ದೀನಿ. ಪೊಂಗಲ್ನ ಅಷ್ಟಾಗಿ ಮನೆಯಲ್ಲಿ ತಿನ್ನಲಿಲ್ಲ, ಬಟ್ ಲಂಚ್ ಬಾಕ್ಸಲ್ಲಿ ಫುಲ್ ತಿನ್ಕೊಂಡು ಮನೆಗೆ ಬಂದಿದ್ದಾಳೆ. ಅಲ್ಲಿ ಎಲ್ಲ ಮಕ್ಕಳು ಇರ್ತಾರೆ ಅಲ್ವಾ, ಡೈಲಿ ಅಟ್ಲೀಸ್ಟ್ ಮನೇಲಿ ಊಟ ಮಾಡೋದಕ್ಕಿಂತ ಜಾಸ್ತಿ ಅವಳು ಸ್ಕೂಲಲ್ಲಿ ಊಟ ಮಾಡಿಕೊಂಡು ಬರ್ತಾಳೆ. ಅದೊಂದು ಖುಷಿ ವಿಚಾರ ನನಗೆ. ಇನ್ನು ಅವಳಿಗೆ ಒಂದು ಡಿಫ್ರೆಂಟ್ ವಾತಾವರಣ ಸಿಕ್ತು ಅಂತಲೇ ಹೇಳ್ಬೋದು. ಯಾವಾಗಲೂ ಮನೆ, ಅಪ್ಪ ಅಮ್ಮ, ಮೊಬೈಲ್ ಈ ಥರ ಡಿಪೆಂಡು ಜಾಸ್ತಿ ಇತ್ತು. ಆದರೆ ಏನೋ ಗೊತ್ತಿಲ್ಲ, ಸ್ಕೂಲ್ಗೆ ಹೋದ್ಮೇಲೆ ಅವಳು ತುಂಬ ಹಠ ಮಾಡೋದು ಕಡಿಮೆ ಮಾಡಿದ್ದಾಳೆ, ಸ್ವಲ್ಪ ಮೊಬೈಲ್ ಕೇಳೋದು ಕಡಿಮೆ ಮಾಡಿದ್ದಾಳೆ, ಜಾಸ್ತಿ ಆಟ ಆಡ್ತಾಳೆ. ಸ್ಕೂಲಿಂದ ಬಂದ ತಕ್ಷಣ ಮಲಗ್ತಾಳೆ. 9:30ಗೆ ಹೋಗ್ತಾಳೆ, 12:30ಗೆ ಅಂದರೆ 1 o'clock ಆಗುತ್ತೆ ಮನೆಗೆ ಬರೋಕ್ಕೆ. ಬಂದಮೇಲೆ ಮಲಗಿಬಿಡ್ತಾಳೆ. ಅದಾದಮೇಲೆ ಒಂದು 3ಗೆ ಇಲ್ಲ 4ಗೆ ಎದ್ಬಿಟ್ಟು ಮತ್ತೆ ಆಟ ಆಡ್ತಾಳೆ. ಹೀಗಾಗಿ ಅವಳಿಗೆ ಒಂದು ಒಳ್ಳೆ ವಾತಾವರಣ ಸಿಕ್ತು ಅನ್ನೋದೇ ನನಗೆ ತುಂಬ ಖುಷಿ. ಇನ್ನು ಇವಾಗ ಎಲ್ಲ ರೆಡಿ ಮಾಡಿಬಿಟ್ಟು ಅವಳು ಲಂಚ್ ಬ್ಯಾಗ್ ಕೂಡ ರೆಡಿ ಮಾಡಿದ್ದೀನಿ. ಅವಳಿಗೆ ಲಂಚ್ ಬ್ಯಾಗ್ ಹಿಡ್ಕೊಂಡು ಹೋಗೋದೇ ಖುಷಿ. ಅವಳ ಬ್ಯಾಗಿಂತ ಲಂಚ್ ಬ್ಯಾಗ್ ಹಿಡ್ಕೊಂಡು ಹೋಗಬೇಕು ಅನ್ನೋದೇ ಅವಳದ್ದು ಆಸೆ. ಇನ್ನು ಇವಾಗ ನನ್ನ ಹಸ್ಬೆಂಡು ಮತ್ತು ಚೆರಿ ಇಬ್ಬರು ಸ್ನಾನ ಮಾಡಿಕೊಂಡು ಪೂಜೆನೂ ಕೂಡ ಮಾಡ್ತಾ ಇದ್ದಾರೆ. ನಾನು ಆಲ್ರೆಡಿ ಮಾಡಿದ್ದೆ. ಇವಾಗ ಅವ್ರು ಮಾಡಿ ಮುಗಿಸ್ಕೊಂಡು ಟಿಫನ್ ಕೂಡ ಮಾಡ್ತಾರೆ. ಇನ್ನು ಇವಾಗ ಅವರು ಚೆರಿನ ಸ್ಕೂಲ್ಗೆ ಬಿಟ್ಟು ಬರೋಷ್ಟರಲ್ಲಿ ನಾನು ಕೂಡ ಸ್ಯಾರಿನ ವೇರ್ ಮಾಡಿದ್ದೆ. ಇವಾಗ ತಲೆ ಬಾಚ್ಕೊಂಡು ಮೇಕಪ್ ಮಾಡಿಕೊಂಡು ಹೋಗಬೇಕು ಅಷ್ಟೇ. ಹೋಗೋಕ್ಕೂ ಮುಂಚೆ ಟೈಮ್ ಆಲ್ರೆಡಿ 10:30 ಆಗಿತ್ತು. ಅದಕ್ಕೆ ಟಿಫನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ. ತುಂಬ ಟೈಮ್ ಆಗುತ್ತೆ, ನಾವು ತಿಂಡಿ ತಿಂದೇನೆ ಹಾಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಂದರೆ ಆಗೋಲ್ಲ. ಇವತ್ತು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬರ್ತಾರೆ. ಒಂದು 2-3 ಅವರ್ಸ್ ಆದರೂ ಲೈನ್ ಇದ್ದೇ ಇರುತ್ತೆ. ಹಾಗಾಗಿ ಟಿಫನ್ ಮಾಡಿಕೊಂಡು ನಿಧಾನಕ್ಕೆ ಹೋಗಿ ಪೂಜೆನ ಮುಗಿಸ್ಕೊಂಡು ಬರೋಣ ಅಂತ. ಇನ್ನು ಇವತ್ತು ಚೆರಿನ ಕರ್ಕೊಂಡು ಹೋಗ್ತಾ ಇಲ್ಲ, ಯಾಕಂದರೆ ಇಷ್ಟು ಜನದ ನಡುವೆ ಅವಳು ತುಂಬ ಹೊತ್ತು ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಬಿಡೋಲ್ಲ. ಸಂಜೆ ಟೈಮಲ್ಲಿ ಅವಳಿಗೆ ಅವ್ರ ಅಪ್ಪ ಕರ್ಕೊಂಡು ಬಂದು ಪೂಜೆ ಮಾಡಿಸ್ತೀನಿ ಅಂತ ಹೇಳಿದರು. ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಮಾತ್ರ ಬಂದಿದ್ದು. ಇವಾಗ ಫಸ್ಟು ದೇವಸ್ಥಾನ, ನಮ್ಮ ಮನೆ ಹತ್ರ 2 ದೇವಸ್ಥಾನ ಇದೆ, ಅದರಲ್ಲಿ ಫಸ್ಟು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಮಾತ್ರ ಇವತ್ತು ತುಂಬ ಲೇಟ್ ಆಗುತ್ತೆ, ಯಾಕಂದರೆ ಹಸ್ಬೆಂಡ್ ಕೂಡ 12:30ಗೆ ರಿಟರ್ನ್ ಹೋಗಿ ಆಫೀಸಲ್ಲಿ ಲಾಗಿನ್ ಆಗಬೇಕಿತ್ತು. ಹಾಗಾಗಿ ಆ ದೇವಸ್ಥಾನದಲ್ಲಿ ಆಗೋಲ್ಲ ಅಂತ ಮನೆಯಿಂದ ಇನ್ನೊಂದು ದೇವಸ್ಥಾನ ತುಂಬ ಹತ್ರ ಇತ್ತು, ಅಲ್ಲಿಗೆ ಬಂದ್ವಿ. ಈ ದೇವಸ್ಥಾನ ಅಂತೂ ನಾನು ಫಸ್ಟು ಟೈಮ್ ಬಂದಿದ್ದು, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮಗೂ ಕೂಡ ಈ ದೇವಸ್ಥಾನ ಇಷ್ಟು ಹತ್ರ ಇದೆ ಅಂತ ಗೊತ್ತಿರಲಿಲ್ಲ. ಯಾಕೆಂದರೆ ಯಾವಾಗಲೂ ಮಲ್ಲೇಶ್ವರಮು ಇಲ್ಲ ಇಸ್ಕಾನು ಇಲ್ಲ ನಾಗಶೆಟ್ಟಿಹಳ್ಳಿ ಇಲ್ಲಾಂದರೆ ಮತ್ತಿಕೆರೆ ಇಲ್ಲಾಂದರೆ ಇನ್ನೊಂದು ದೇವಸ್ಥಾನ ಇದೆ. ಇಷ್ಟು ದೇವಸ್ಥಾನಕ್ಕೆ ನಾವು ಯಾವಾಗಲೂ ಹೋಗ್ತಾ ಇದ್ವಿ. ಇದು ನಮ್ಮ ಮನೆಗೆ ಜಸ್ಟ್ ಒಂದು 400 to 500 ಮೀಟರ್ಸ್ ಅಷ್ಟೇ ದೂರ ಇರೋದು. ನಮಗೇ ಗೊತ್ತಿರಲಿಲ್ಲ. ಬಟ್ ಇವತ್ತು ಇಲ್ಲಿಗೆ ಬಂದಿದ್ದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಷ್ಟು ಚೆನ್ನಾಗಿ ಪೂಜೆನ ಮಾಡಿದರು. ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು ಅಂತ. ಇನ್ನು ದೇವಸ್ಥಾನದ ಒಳಗಡೆ ಮಾತ್ರ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನಾನು ನಿಜವಾಗ್ಲೂ ಚೆರಿನ ಎಷ್ಟು ಮಿಸ್ ಮಾಡ್ಕೊಂಡ್ವಿ. ಅವಳೇನಾದರೂ ಅದನ್ನು ನೋಡಿದರೆ ಅದು ಎಷ್ಟು ಖುಷಿ ಪಡ್ತಾ ಇದ್ಲು ಏನೋ ಗೊತ್ತಿಲ್ಲ. ನೋಡಿ, ಒಳಗಡೆ ಎಲ್ಲ ಇಷ್ಟು ಚೆನ್ನಾಗಿ ರೆಡಿ ಮಾಡಿದರು. ಪಾಪ ಚೆರಿನೂ ಕೂಡ ಬಂದಿದ್ರೆ ನೋಡ್ತಾ ಇದ್ಲು ಅನ್ನೋದು ಒಂದೇ ಬೇಜಾರಾಗಿದ್ದು. ಬಿಟ್ಟರೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು.
ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದನೂ ಕೂಡ ಕೊಡ್ತಾಯಿದ್ರು. ತಗೊಂಡು ಅಲ್ಲೇ ತಿಂದ್ಬಿಟ್ಟು ಅಲ್ಲಿದ್ದ ಡೈರೆಕ್ಟಾಗಿ ಚೆರಿ ಸ್ಕೂಲ್ ಹತ್ರ ಹೋಗಿದ್ವಿ. ಅಂದರೆ ಟೈಮ್ ಆಲ್ರೆಡಿ 12:30 ಆಗಿತ್ತು. ಹಾಗಾಗಿ ಅವಳು ಕೂಡ ಸ್ಕೂಲಿಂದ ಕರ್ಕೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಚಳಿ ಆಗ್ತಾಯಿತ್ತು. ಬೆಳಗ್ಗೆನೇ ಬೇಗ ಎದ್ಬಿಟ್ಟು ತಲೆ ಸ್ನಾನ ಬೇರೆ ಮಾಡಿದ್ವಿ ಅಲ್ವಾ. ಇನ್ನು ಚರಿ ನೋಡಿ ಬಂದಿದ್ದ ತಕ್ಷಣ ಅವ್ರ ಅಪ್ಪನ ಪಕ್ಕ ಕುತ್ಕೊಂಡು ಫೋನ್ ನೋಡ್ತಾ ಇದ್ಲು. ಇನ್ನು ನನಗೂ ಕೂಡ ತುಂಬ ಚಳಿಗೆ ಸ್ವಲ್ಪ ಟೀ ಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಅಲ್ಲಿ ಪ್ರಸಾದ ತಿಂದಿದ್ವಿ ಅಲ್ವಾ. ಮನೆಗೆ ಬಂದಿದ್ದ ತಕ್ಷಣ ಒಂದು ಕಪ್ ಇಬ್ಬರಿಗೂ ಟೀ ಬೇಕು ಅಂತ ಟೀನೂ ಕೂಡ ಮಾಡ್ತಾ ಇದ್ದೆ. ಇವಾಗ ಟೀ ಎಲ್ಲ ಆದಮೇಲೆ ಮತ್ತೆ ಮಧ್ಯಾಹ್ನದ ಊಟಕ್ಕೂ ಕೂಡ ನಾನು ರೆಡಿ ಮಾಡ್ಕೋಬೇಕು. ಬಟ್ ಏನೋ ಗೊತ್ತಿಲ್ಲ, ಬೆಂಗಳೂರು ಚಳಿಗೆ ಇರೋಕ್ಕಾಗ್ತಾ ಇಲ್ಲ. ಸ್ವಲ್ಪನೂ ಕೂಡ ಬಿಸಿಲಿಲ್ಲ. ಇವಾಗ ಇಷ್ಟೊತ್ತು ಹೊರಗೆ ಹೋಗಿದ್ದೀವಿ, ಸ್ವಲ್ಪ ಆದರೂ ಬಿಸಿಲು ಇದ್ದಿದ್ರೆ ನಮಗೂ ಏನೋ ಒಂಥರ ರಿಫ್ರೆಶ್ಮೆಂಟ್ ಅನಿಸುತ್ತೆ. ಹೊರಗೂ ಕೂಡ ಚಳಿ, ಇನ್ನು ಮನೆ ಒಳಗೆ ಬಂದ್ರೂ ಕೂಡ ಚಳಿ ಅನಿಸುತ್ತೆ. ಅದೊಂದು ಬೇಜಾರು ಅಷ್ಟೇ. ಇನ್ನು ಈ ಸೀರೆನ ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದೆ. ನನಗಂತೂ ಈ ಸೀರೆ ನೋಡಿದಾಗೆಲ್ಲ ತುಂಬ ಬೇಜಾರಾಗುತ್ತೆ. 1000 ರೂಪೀಸ್ ಪೇ ಮಾಡಿದ್ದು ಈ ಸೀರೆಗೆ. ಸ್ವಲ್ಪನೂ ಕೂಡ ಕ್ವಾಲಿಟಿ ಆಗಲಿ ಲುಕ್ ವೈಸ್ ಆಗಲಿ ಚೆನ್ನಾಗಿಲ್ಲ. ಅವ್ರ ಅಂಗಡೀಲಿ ತೊಗೊಳ್ಬೇಕಾದ್ರೆ ಏನೋ ನೋಡಿದ ತಕ್ಷಣ ಕಲರ್ ಇಷ್ಟ ಆಯಿತು ಅಂತ ತೊಗೊಂಡೆ. ಬಟ್ ಸ್ವಲ್ಪನೂ ಅದೇನು ಕ್ವಾಲಿಟಿನೇ ಇಲ್ಲ. ನಾನೇ ಇವಾಗ ವೇರ್ ಮಾಡಿದ್ದೀನಿ ಅಲ್ವಾ, ಎಷ್ಟು ವೇಸ್ಟ್ ಅನಿಸ್ತು ದುಡ್ಡು. ಸುಮ್ಮನೆ ಇಷ್ಟೊಂದು ಕೊಟ್ಬಿಟ್ಟು ನಾನು ಇವಾಗ 2 ಟೈಮ್ಸ್ ಹೋಗಿ ಸೀರೆನ ತೊಗೊಂಡು ಬಂದಿದ್ದೀನಿ. ಒಂದು 3 to 4 ಸೀರೆನ ತೊಗೊಂಡಿದ್ದು, ಒಂದು ಕೂಡ ಚೆನ್ನಾಗಿಲ್ಲ. ಹಾಗಾಗಿ ನಾನಂತೂ ಅಲ್ಲಿ ಸೀರೆ ತೊಗೊಳ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ನು ರಾತ್ರಿ ಊಟಕ್ಕೆ ನಾನು ಉಪ್ಪಿನಕಾಯಿನ ಕೂಡ ನಾನೇ ಮನೇಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಸ್ವೀಟ್ ಉಪ್ಪಿನಕಾಯಿ ನಮಗೆ ತುಂಬ ಇಷ್ಟ. ಬೇಳೆ ಸಾರು ಅಥವಾ ಏನಾದರೂ ಟಿಫನ್ ತಿನ್ನಬೇಕಾದ್ರೆ ಜೊತೆಗೆ ಈ ಥರ ತಿಂತಾ ಇರ್ತೀವಿ. ಚರಿನೂ ಕೂಡ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡ್ತಾ ಇದ್ಲು. ಇನ್ನು ರಾತ್ರಿಗೆ ನಾನು ನುಗ್ಗೆಕಾಯಿ ಸಾಂಬಾರು ಮತ್ತು ಸೈಡ್ಗೆ ಸ್ವಲ್ಪ ಹಪ್ಪಳ, ಉಪ್ಪಿನಕಾಯಿ ಎಲ್ಲನೂ ಕೂಡ ಮಾಡಿದ್ದೆ. ಇನ್ನು ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಮಾಡಿ.